ನಮಸ್ಕಾರ ವೀಕ್ಷಕರೇ. ಹೆತ್ತವರಿಗೆ ಹೆಗ್ಗಣ ಕೂಡ ಮುದ್ದು ಅಂತಾರೆ. ಆದರೆ ಅದೇ ಹೆತ್ತ ಮಗಳ ಕಣ್ಣೆದುರೇ ಅಪ್ಪ ಹೆಣವಾದರೆ, ಮಗಳ ಕ್ಷೇಮ ವಿಚಾರಿಸಲು ಹೋದ ತಂದೆಯ ಎದೆಗೆ ಪ್ರೀತಿಯ ಅಪ್ಪುಗೆಯ ಬದಲು ಚೂಪಾದ ಚಾಕುವಿನ ಏಟುಗಳು ಬಿದ್ದರೆ ಆ ನೋವು ಎಂಥದ್ದು ಇರಬೇಡ ಅಲ್ವಾ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ನಡೆದ ಈ ಒಂದು ದಾರುಣ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಮಗಳ ಮೇಲಿನ ಅತಿಯಾದ ಮಮತೆ ಮತ್ತು ಪ್ರೀತಿಯೇ ಆ ತಂದೆಯ ಜೀವಕ್ಕೆ ಮುಳುವಾಯಿತಾ? ರಕ್ತದ ಮಡುವಿನಲ್ಲಿ ಅಪ್ಪ ಒದ್ದಾಡುತ್ತಿದ್ದರೂ ಆ ಮಗಳು ಕರುಣೆ ತೋರಲಿಲ್ಲವೇ? ಸಂಕ್ರಾಂತಿಯ ಸಂಭ್ರಮದ ಬೆನ್ನಲ್ಲೇ ನಡೆದ ಈ ಕ್ರೂರ ಕೊಲೆಯ ಹಿಂದಿನ ಆ ಕಣ್ಣೀರಿನ ಕಥೆ ಇಲ್ಲಿದೆ ನೋಡಿ. ಹಡೆದಪ್ಪನಿಗೆ ಮಗಳೆಂದರೆ ಪ್ರಾಣ. ಅವಳು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಎಂಬ ಹಂಬಲ. ಆದರೆ ಅದೇ ಮಗಳ ಪ್ರೇಮದ ವ್ಯಾಮೋಹ ಹೆತ್ತವನನ್ನೇ ಬಲಿ ಪಡೆಯುತ್ತೆ ಅಂತ ಆ ತಂದೆ ಕನಸಿನಲ್ಲೂ ಯೋಚಿಸಿರಲಿಲ್ಲ. 6 ತಿಂಗಳ ಹಿಂದೆ ಮಗಳು ಮನೆ ಬಿಟ್ಟು ಹೋದಾಗ ಆ ತಂದೆ ಎದೆ ಹೊಡೆದುಕೊಂಡು ಅತ್ತಿದ್ದರು. ಮಗಳು ಅಪ್ರಾಪ್ತೆ ಎಂದು ಪೊಲೀಸ್ ಮೆಟ್ಟಿಲೇರಿದ್ದರು. ಮಗಳ ಭವಿಷ್ಯ ಹಾಳಾಗಬಾರದು, ಸರಿ ಇಲ್ಲದವನ ಜೊತೆ ಅವಳ ಜೀವನ ಹಾಳಾಗಬಾರದು ಎಂಬುದು ಆ ತಂದೆಯ ಕಳಕಳಿಯಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಮಗಳು ಮರಳಿ ಬಂದಿದ್ದಾಳೆ ಎಂಬ ಸುದ್ದಿ ಕೇಳಿ ಸಂಕ್ರಾಂತಿಯ ಮರುದಿನವೇ ಮಗಳನ್ನು ನೋಡಲು ಆ ಅಪ್ಪ ಓಡಿ ಬಂದಿದ್ದರು. ಮಗಳೇ ಚೆನ್ನಾಗಿದ್ದೀಯಾ ಎಂದು ವಿಚಾರಿಸಲು ಹೋದ ಅಪ್ಪನ ಎದೆಗೆ ಬಿದ್ದಿದ್ದು ಪ್ರೀತಿಯ ಅಪ್ಪುಗೆಯಲ್ಲ, ಬದಲಾಗಿ ಪ್ರಿಯಕರ ರಾಜೇಶನ ಕಿರಾತಕ ಚಾಕು ಏಟುಗಳು. ಹೊಟ್ಟೆ ಎದೆ ಎನ್ನದೆ 7-8 ಬಾರಿ ಚಾಕುವಿನಿಂದ ಇರಿಯುವಾಗ ಆ ತಂದೆ ಮಗಳ ಕಡೆಗೆ ಕೈಚಾಚಿರಬಹುದು, ತನ್ನನ್ನು ಉಳಿಸು ಎಂದು ಬೇಡಿರಬಹುದು. ಆದರೆ ಅಲ್ಲಿ ಮಗಳ ಮಮತೆಗಿಂತ ಪ್ರಿಯಕರನ ಮೇಲಿನ ವ್ಯಾಮೋಹವೇ ದೊಡ್ಡದಾಗಿತ್ತು. ಅಪ್ಪ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದರೂ ಆ ಮಗಳು ಕರುಣೆ ತೋರಲಿಲ್ಲ ಎನ್ನುವುದೇ ಈ ದುರಂತದ ಪರಮಾವಧಿ. ರಾಜೇಶ್ ಎಂಬ ಕಿರಾತಕನ ಅಟ್ಟಹಾಸಕ್ಕೆ ಅನಿಲ್ ಬಲಿಯಾಗಿದ್ದಾರೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅನಿಲ್ ಕೊನೆಯುಸಿರೆಳೆದಿದ್ದಾರೆ. ಅನಿಲ್ ಅವರ ಕುಟುಂಬ ಅನಾಥವಾಗಿದೆ. ಹೆತ್ತ ಮಗಳೇ ತಂದೆಯ ಸಾವಿಗೆ ಸಾಥ್ ನೀಡಿದ್ದಾಳೆ ಎಂಬ ಆರೋಪ ಕೇಳಿಬಂದಾಗ ಇಡೀ ಸಮಾಜವೇ ಬೆಚ್ಚಿ ಬಿದ್ದಿದೆ. ಪ್ರೀತಿ ಕುರುಡು ಎನ್ನುತ್ತಾರೆ, ಆದರೆ ಆ ಕುರುಡುತನ ಹೆತ್ತವರ ಪ್ರಾಣವನ್ನೇ ತೆಗೆಯುವ ಮಟ್ಟಕ್ಕೆ ಹೋಗಬೇಕೇ? ಕಾನೂನು ಈ ಕಿರಾತಕರಿಗೆ ಕಠಿಣ ಶಿಕ್ಷೆ ನೀಡಲಿ. ಅನಿಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.